ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಡ್ಯುಯಲ್ ಮೊಬಿಲಿಟಿ ಹಿಪ್ ರಿಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಡ್ಯುಯಲ್ ಮೊಬಿಲಿಟಿ ಹಿಪ್ ರಿಪ್ಲೇಸ್ಮೆಂಟ್ ಮತ್ತು ನಾರ್ಮಲ್ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟು ಅಂದರೆ ಇಂಪ್ಲಾಂಟ್ ಅಥವಾ ನಾವು ಹಾಕೋ ಒಂದು ಮೆಟೀರಿಯಲ್ ಸ್ವಲ್ಪ ಚೇಂಜ್ ಇರೋದಕ್ಕೆ ಡ್ಯುಯಲ್ ಮೊಬಿಲಿಟಿ ಅಂತ ಹೇಳ್ತೀವಿ. ನಾರ್ಮಲ್ ಹಿಪ್ ರಿಪ್ಲೇಸ್ಮೆಂಟ್ ಅಂದರೆ ನೋಡಿ, ಇದು ಕಪ್ಪು, ಇದು ಅಸಿಟಾಬಲಮ್ ಅಂತ, ಇದು ಕಪ್ಪು ನೋಡಿ, ಈ ಥರ ಹಾಕಿರ್ತೀವಿ. ಇದು ಹೆಡ್ ಮತ್ತು ಇದು ಸ್ಟೆಮ್ಮು. ಈ ಹೆಡ್ ಮತ್ತು ಈ ಅಸಿಟಾಬಲಮ್ ಅಂತ ಈ ಕಪ್ ಒಳಗಡೆ ಇದ್ದರೆ ಈ ರೀತಿ ಮೂಮೆಂಟ್ ಆಗ್ತಾ ಇರುತ್ತೆ. ಸೊ ಇದು ನಾರ್ಮಲ್ ಹಿಪ್ ರಿಪ್ಲೇಸ್ಮೆಂಟ್. ಸೊ ಇದರಲ್ಲಿ ಒಂದು ಸ್ಟೆಮ್ ಅಂತ ಇರುತ್ತೆ, ಒಂದು ಹೆಡ್ ಅಂತ ಇರುತ್ತೆ, ಒಂದು ಅಸಿಟಾಬಲಮ್ ಅಂತ ಇರುತ್ತೆ, ಒಂದು ಲೈನರ್ ಅಂತ ಇರುತ್ತೆ. ಮತ್ತು ಇದು ನಾವು ಹಾಕೋ ಆ್ಯಂಗಲ್ ಮೇಲೆ ಇದು ಈ ರೀತಿ ಕೂತಿರುತ್ತೆ. ಈ ಕಪ್ದು ಆ್ಯಂಗಲ್ ಚೇಂಜ್ ಆದರೆ ಇದು ಕೂತ್ಕೊಳ್ಳೋ ಪೊಸಿಷನ್ನು ಚೇಂಜ್ ಆಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಈ ಕಪ್ಪಿಂದು ಆ್ಯಂಗಲ್ಲು ಐಡಿಯಲ್ ಪೊಸಿಷನ್ ಇಲ್ದಲೆ ಅಥವಾ ಯಾವುದೋ ಒಂದು ಸ್ವಲ್ಪ ಆ್ಯಂಗಲ್ ಮಿಸ್ಮ್ಯಾಚ್ ಆದರೆ ಈ ಹೆಡ್ ಅನ್ನೋದು ಸ್ವಲ್ಪ ಕಪ್ಪಿಂದ ಆಚೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಡಿಸ್ಲೊಕೇಶನ್ ಅಂತ ಹೇಳ್ತೀವಿ. ಅಥವಾ ಪೇಷಂಟ್ದು ಅಥವಾ ಸರ್ಜರಿ ಆಗಿರೋರದ್ದು ಕಾಲು ಎಕ್ಸ್ಟ್ರೀಮ್ಸ್ ಆಫ್ ಮೂಮೆಂಟ್ ಅಂದರೆ ಯಾವುದೋ ಒಂದು ತುಂಬ ಪೋಸ್ಚರು ಯಾವುದೋ ರಾಂಗ್ ಸೈಡಲ್ಲಿ ಕಾಲು ಮೂವ್ ಮಾಡಿದ್ರೆ ಅಥವಾ ಈ ಕಾಲನ್ನ ಸ್ವಲ್ಪ ಒಳಗಡೆ ತಿರುಗಿಸಿದ್ರೆ, ಇನ್ಸೈಡ್ ಇಂಟರ್ನಲ್ ರೊಟೇಷನ್ ಅಂತ ಹೇಳ್ತೀವಿ, ಕಾಲನ್ನ ತಿರುಗಿಸಿದ್ರೆ ಇದು ಈ ರೀತಿ ಹಿಂದ್ಗಡೆ ಬಂದು ಆಚೆ ಬರುತ್ತೆ. ಅದಕ್ಕೆ ನಾವು ಡಿಸ್ಲೊಕೇಶನ್ ಅಂತ ಹೇಳ್ತೀವಿ. ಸೊ ಡ್ಯುಯಲ್ ಮೊಬಿಲಿಟಿ ಅಂತಂದರೆ ಏನು? ಈ ಕಪ್ ಹಾಕೋದು ಲೈನರ್ ಬದಲಿಗೆ ಇದು ಫಸ್ಟು ಈ ರೀತಿ ಹಾಕ್ತೀವಿ ಅಸ್ಟಬಲನ್ನ. ಆಮೇಲೆ ಈ ಹೆಡ್ ಇರುತ್ತೆ, ಈ ಹೆಡ್ಡು ಈ ಲೈನರ್ ಒಳಗಡೆ ಹೋಗಿ ಲಾಕ್ ಆಗುತ್ತೆ. ಈ ಲೈನರ್ ಒಳಗಡೆ ಹೋಗಿ ಇದು ಲಾಕ್ ಆಗುತ್ತೆ, ಇದು ಹೆಡ್. ಆಮೇಲೆ ಇದು ಸ್ಟೆಮ್ಮು ಈ ಥರ ಇರುತ್ತೆ. ಸೊ ಇದನ್ನು ನಾವು ಇದಕ್ಕೆ ಈ ಥರ ಹಾಕ್ತೀವಿ. ಆವಾಗ ಇದು ಆಚೆ ಬರೋದು ಅಂದರೆ ಈ ಹೆಡ್ ಏನಿದೆ, ಇದು ಫಿಮರಲ್ ಹೆಡ್ ಅಂತ, ಅದು ಆಚೆ ಬರೋದಿಲ್ಲ. ಅಂದರೆ ಡಿಸ್ಲೊಕೇಶನ್ ಚಾನ್ಸಸ್ಸು ಅಥವಾ ಈ ಹೆಡ್ ಆಫ್ ದ ಫೀಮರ್ ಅಥವಾ ಈ ನಾವೇನು ಬಾಲ್ ಅಂತ ಇರುತ್ತಲ್ಲ, ಆ ಬಾಲು ಈ ಸಾಕೆಟಿಂದ ಆಚೆ ಬರೋದನ್ನು ತಡೆಯೋದಕ್ಕೋಸ್ಕರ ಎರಡು ಕಡೆ ಡ್ಯುಯಲ್ ಅಂದರೆ ಡಬಲ್ ಮೂಮೆಂಟ್ಸ್ ಇರುತ್ತೆ. ಅಂದರೆ ಇಲ್ಲೂ ಮೂವ್ ಆಗುತ್ತೆ, ಇಲ್ಲೂ ಮೂವ್ ಆಗ್ಬೋದು. ಸೊ ಇದು ಆಚೆ ಬರೋದಕ್ಕೆ ಮುಂಚೆ ಇದೆಲ್ಲ ಮೂವ್ ಆಗಬೇಕು. ಸೊ ಇದು ಆಚೆ ಬರೋದಿಲ್ಲ. ಸೊ ಆ ರೀಸನಿಂದ ಇದನ್ನು ನಾವು ಡ್ಯುಯಲ್ ಮೊಬಿಲಿಟಿ ಇಂಪ್ಲಾಂಟ್ ಹಿಪ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಇದು ಯಾವ ರೀಸನಲ್ಲಿ, ಯಾವ ಕಂಡೀಷನಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತಂದರೆ, ಹಿಪ್ ರಿಪ್ಲೇಸ್ಮೆಂಟ್ ಮುಂಚೆನೇ ಆಗಿರುತ್ತೆ. ಇಂಪ್ಲಾಂಟ್ಸ್ ಅಥವಾ ಬೇರೆ ಇಂಪ್ಲಾಂಟ್ಸ್ ಲೂಸ್ ಆಗಿ ಅಥವಾ ಇಂಪ್ಲಾಂಟ್ಸು ಹಿಂದ್ಗಡೆ ನಮ್ಮ ಮಸಲ್ಸು ಮತ್ತು ಮಾಂಸಖಂಡಗಳೆಲ್ಲ ಸ್ವಲ್ಪ ವೀಕ್ ಆಗಿ ಎರಡನೇ ಸರಿ ಅಂದರೆ ಫಸ್ಟ್ ಟೈಮ್ ಫೇಲ್ಯೂರ್ ಆಗಿ ಎರಡನೇ ಸರಿ ಮಾಡ್ತಾಯಿದ್ರೆ ಅಥವಾ ರಿವಿಷನ್ ಹಿಪ್ ರಿಪ್ಲೇಸ್ಮೆಂಟ್ ಮಾಡ್ತಾಯಿದ್ರೆ ಅವರಿಗೆ ಈ ಡಿಸ್ಲೊಕೇಶನ್ ಚಾನ್ಸಸ್ ಅಂತ ನಾವು ಜಾಸ್ತಿ ಇರುತ್ತೆ. ಅವ್ರಿಗೆ ನಾವು ಡ್ಯುಯಲ್ ಮೊಬಿಲಿಟಿ ಯೂಸ್ ಮಾಡ್ತೀವಿ. ಮತ್ತೆ ಯಾರಿಗೆ ಯೂಸ್ ಮಾಡ್ತೀವಿ ಅಂದರೆ, ಕೆಲವರಿಗೆ ಈ ಥರ ಇಲ್ಲೆಲ್ಲ ಪ್ಲೇಟ್ ಸ್ಕ್ರೂಸ್ ಎಲ್ಲ ಹಾಕಿ ಬೇರೆ ಬೇರೆ ಸರ್ಜರಿ ಮಾಡಿರ್ತಾರೆ, ಅದೆಲ್ಲ ತೆಗೆದು ಹಿಪ್ ರಿಪ್ಲೇಸ್ಮೆಂಟ್ ಮಾಡ್ತಾ ಇರ್ತೀವಿ. ಸೊ ನಾರ್ಮಲಿ ಫಸ್ಟ್ ಟೈಮ್ ಹಿಪ್ ಸರ್ಜರಿ ಮಾಡ್ತಾ ಇರೋರಿಗೆ ಮಸಲ್ಸ್ ಎಲ್ಲ ಚೆನ್ನಾಗಿರುತ್ತೆ. 2-3ನೇ ಸರಿ ಹಿಪ್ ಸರ್ಜರಿ ಮಾಡ್ತಾ ಇರೋರಿಗೆ ಆವಾಗ ಮಸಲ್ಸ್ ಎಲ್ಲ ವೀಕ್ ಆಗಿರುತ್ತೆ. ಆವಾಗ ಅವ್ರಿಗೆ ಹಿಪ್ ಡಿಸ್ಲೊಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಡಿಸ್ಲೊಕೇಶನ್ ಆಗೋ ಚಾನ್ಸಸ್ನ ಜಾಸ್ತಿ ಇರೋದಕ್ಕೆ ಅದನ್ನು ಅವಾಯ್ಡ್ ಮಾಡೋಕ್ಕೆ, ಡಿಸ್ಲೊಕೇಶನನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಡ್ಯುಯಲ್ ಮೊಬಿಲಿಟಿ ಇಂಪ್ಲಾಂಟ್ಸ್ನ ಯೂಸ್ ಮಾಡ್ತೀವಿ. ಆ ಇಂಪ್ಲಾಂಟ್ ಯೂಸ್ ಮಾಡೋದ್ರಿಂದ ಈ ಡಿಸ್ಲೊಕೇಶನ್ನು ಸ್ವಲ್ಪ ಪಾಸಿಬಿಲಿಟಿ ಆಫ್ ಡಿಸ್ಲೊಕೇಶನ್ ಅಂದರೆ ಡಿಸ್ಲೊಕೇಶನ್ ಆಗೋ ಒಂದು ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದರೆ ಈ ಹೆಡ್ಡು ಈ ಥರ ಆಚೆ ಬರೋದಿಲ್ಲ. ಹೆಡ್ಡು ಈ ಲೈನರ್ ಒಳಗಡೆ ಲಾಕ್ ಆಗಿರುತ್ತೆ, ಈ ಲೈನರ್ ಇದರೊಳಗಡೆ ಲಾಕ್ ಆಗಿರುತ್ತೆ. ಎರಡು ಕಡೆ 2 ಆ್ಯಂಗಲ್ಸ್ ಮೂಮೆಂಟ್, ಇಲ್ಲಿ ಮತ್ತು ಇಲ್ಲಿ. ಸೊ ಡ್ಯುಯಲ್ ಮೊಬಿಲಿಟಿ ಅಂತ ಹೇಳ್ತೀವಿ. ವೆರಾಸ್ ಇದು ನಾರ್ಮಲ್ ಹಿಪ್ಪು, ಇದು ಇರುತ್ತೆ. ಸೊ ಇದೇ ಡ್ಯುಯಲ್ ಮೊಬಿಲಿಟಿ. ಇದು ಯೂಸ್ ಮಾಡೋದ್ರಿಂದ ಕೆಲವು ಅಡ್ವಾಂಟೇಜಸ್ಸು ಮತ್ತು ನಾರ್ಮಲ್ ಹಿಪ್ ರಿಪ್ಲೇಸ್ಮೆಂಟ್ಗಿಂತ ಕೆಲವು ಅಡ್ವಾಂಟೇಜಸ್ ಇದೆ. ಹಾಗಂತ ನಾರ್ಮಲಿ ನಾವು ಮಾಡೋ ಹಿಪ್ ರಿಪ್ಲೇಸ್ಮೆಂಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಅಲ್ಲ. ಯಾವ ಪೇಷಂಟಿಗೆ ಡ್ಯುಯಲ್ ಮೊಬಿಲಿಟಿ ಮಾಡಬೇಕು, ಯಾವ ಪೇಷಂಟಿಗೆ ನಾರ್ಮಲ್ ಮಾಡಬೇಕು ಅಂತ ನಿಮ್ಮ ಸರ್ಜನ್ಸ್ ಡಿಸೈಡ್ ಮಾಡ್ತಾರೆ ಅಥವಾ ನಾವು ಡಿಸೈಡ್ ಮಾಡ್ತೀವಿ. ಬೇಸ್ಡ್ ಆನ್ ಆ ಪ್ರತಿ ಪೇಷಂಟಿಗೆ ನೋಡಿ ನಾವು ಡಿಸೈಡ್ ಮಾಡಿ ಇಂಪ್ಲಾಂಟ್ ಯಾವ್ದು ಹಾಕಬೇಕು ಅಂತ ನಾವು ಡಿಸಿಷನ್ ತೊಗೊಂಡು ಮಾಡ್ತೀವಿ. ಈ ಇನ್ಫಾರ್ಮೇಷನಿಂದ ನಿಮಗೆ ಒಂದು ಪ್ರಯೋಜನ ಆಗಿದೆ ಅಂದರೆ, ಮತ್ತು ಇದರಿಂದ ನಿಮಗೊಂದು ಯಾರೋ ನಿಮ್ಮ ರಿಲೇಟಿವ್ಸ್ಗೆ ಅಥವಾ ಫ್ರೆಂಡ್ಸ್ಗೆ
ಇದನ್ನು ನೀವು ಹೇಳಿ ಅದರಿಂದ ಅವರಿಗೆ ಅನುಕೂಲ ಆಗುತ್ತೆ ಅಂತ ಅನ್ನೋದಾದರೆ ನನ್ನ ವಿಡಿಯೋನ ನೀವು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಕನ್ನಡ ವೀಡಿಯೋಸ್ ಇದೆ ಎಷ್ಟೊಂದು, ಮತ್ತು ಇಂಗ್ಲೀಷ್ದು ಇದೆ, ಮತ್ತು ನಾರ್ಮಲ್ ಆರ್ಥೋಪೆಡಿಕ್ ಕಂಡೀಷನ್ಸು ಮತ್ತು ಹಿಪ್ ನೀ ಸರ್ಜರೀಸ್ ಬಗ್ಗೆ ಮತ್ತು ಲಿಗಮೆಂಟ್ ಸರ್ಜರೀಸ್ ಬಗ್ಗೆ ನಂದು ವೀಡಿಯೋಸ್ ಇರುತ್ತೆ. ಎಲ್ಲ ಸಾಮಾನ್ಯವಾಗಿ ಕೇಳೋಂಥ ಕ್ವಶನ್ಸ್ದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಧನ್ಯವಾದಗಳು.